ಸೊ ಗ್ಲಿಮ್ಸ್ ಅಲ್ಲಿ ನೋಡಿದ್ರಿ ಅಂಡ್ ಇದು ಗಾಡಿ ಇವಾಗ ಜಸ್ಟ್ ತಗೊಂಡ್ರು. ಫಸ್ಟ್ ಆಫ್ ಆಲ್ ಸರ್ ನ ಕಂಗ್ರಾಚುಲೇಷನ್ ಮಾಡ್ತೀನಿ. ಅಂಡ್ ಒಬ್ರು ಲಕ್ಕಿ ಕಸ್ಟಮರ್ ಆಗಿರ್ತಾರೆ ಸರ್. ಕಾರ್ 24 ಅಲ್ಲಿ ಕಾರ್ ತಗೊಂಡ್ರೆ ಎಕ್ಸ್ಪೀರಿಯನ್ಸ್ ಯಾವ ತರ ಇತ್ತು ನಮ್ಮ ವ್ಯೂವರ್ಸ್ ಹೇಳ್ಬಿಡಿ. ಡೆಫಿನೆಟ್ಲಿ ಒಂದು ನನ್ಗೆ ಅಡಿಷನಲ್ ಸಿಟಿ ಕಾರ್ ಬೇಕಿತ್ತು, ಆಟೋಮ್ಯಾಟಿಕ್. ಲುಕಿಂಗ್ ಫಾರ್ ಕಾರ್ಸ್, ಚೆಕ್ ಅದರ್ ಪೋರ್ಟಲ್ಸ್ ಅಂಡ್ ಈವನ್ ಲೋಕಲ್ ವೆಂಡರ್ಸ್. ಬಟ್ ಇಲ್ಲಿ ರೇಂಜ್ ನಂಗೆ ತುಂಬಾ ಇಷ್ಟ ಆಯ್ತು ಒಂದು. And even Junaid and Safwan, they were very helpful. Okay, ನನ್ನ ಪ್ರಿಫರೆನ್ಸ್ ಏನಿತ್ತು ಅದಕ್ಕೆ ಅವರು ಟೆಸ್ಟ್ ಡ್ರೈವ್ ಕೊಟ್ಟರು. And even they explained the car status, how it is, what the quality checks that have been gone through. Okay. And definitely I was satisfied. And the process also very seamless. Okay, even online, paperless. Everything is all digital. Yeah. Digital application through. Definitely, yeah. It's all seamless, you know. Okay. Being at home, I finished all the documentation. And ನೀವು ಲಕ್ಕಿ ಕಸ್ಟಮರ್ ಆಗಿರ್ತೀರಾ ಅಂಡ್ ಏನೇನ್ ಗುಡೀಸ್ ಕೊಟ್ರು ಅಂತ ಕೇಳ್ಬೋದಾ? ಡೆಫಿನೆಟ್ಲಿ ಒಂದು ನನ್ಗೆ ಏನೋ ಒಂದು ಕನ್ಸ್ಟೆಂಟ್ ಇತ್ತು ಪ್ರೈಸ್ ಬಗ್ಗೆ. ಬಟ್ ಇವರು ಸಫಾನ್ ಎಲ್ಲ ವರ್ಕೌಟ್ ಮಾಡಿ ದೇ ಗೇವ್ ಅಸ್ ಸಮ್ ಫ್ಲೈಟ್ Flight coupons. tickets. Okay. So that's I'm happy with that. Okay. Again ಅದ್ರಲ್ಲೇ they gave some goodies like bags, Okay. with some sunglasses and watch. Super. Definitely. And thank you sir. Happy Thank you very driving much. and happy Deepavali. Definitely. Thank Happy you. Deepavali. Yeah. Thank you. ಶರಣ್ರಿ ಎಲ್ಲರೂ ಹೆಂಗಿದ್ರೆ ನಾನು ರಾಮದನಿ ಮತ್ತೊಂದ್ ಸರ್ತಿ ಕಾರ್ಸ್ 24 ಜಕ್ಕೂರ್ ಯಾರ್ಡಿಗೆ ಬಂದಿದ್ದೀನಿ. ನಿಮ್ಗೆ ಗೊತ್ತು ಜಕ್ಕೂರ್ ಯಾರ್ಡ್ ಅಲ್ಲಿ ವೈಡ್ ಆಫ್ ವೆರೈಟಿ ಆಫ್ ಕಲೆಕ್ಷನ್ಸ್ ವೈಡ್ ರೇಂಜ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು. ಇವಾಗ ದೀಪಾವಳಿ ಹಬ್ಬ ಆಗಿರೋದ್ರಿಂದ ತುಂಬಾ ಆಫರ್ ಕೊಡ್ತಿದ್ದಾರೆ ಅಂಡ್ ಗುಡೀಸ್ ಕೂಡ ಅವೈಲೇಬಲ್ ಇದೆ ಅಂತ ಹೇಳ್ಬೋದು. ಅಂಡ್ ಏನಿದೆ ಎಷ್ಟು ಗಾಡಿಗಳು ನೋಡಕ್ ಸಿಗುತ್ತೆ ಅಂಡ್ ಸ್ಟಾಕ್ಸ್ ಕೂಡ ಅಪ್ಡೇಟ್ ಆಗಿದೆ ಅಂತ ಹೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ಸರ್ ನ ವೆಲ್ಕಮ್ ಮಾಡೋಣ. ಸರ್ ನಮಸ್ಕಾರ ಸರ್, ನಿಮ್ಮ ಹೆಸರು? ಸರ್ ಅಬ್ದುಲ್ ಅಂತ. ಅಬ್ದುಲ್ ಅಂತ, ಇಲ್ಲಿ ಎಕ್ಸಿಕ್ಯೂಟಿವ್ ಅಲ್ವಾ ಸರ್? ಹೌದೌದು. ಅಂಡ್ ಕಾರ್ಸ್ 24 ಜಕ್ಕೂರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಸರ್ ಇಲ್ಲಿ ನಿಮ್ಗೆ ವೈಡ್ ವೆರೈಟೀಸ್ ಆಫ್ ವೆಹಿಕಲ್ಸ್ ಐತೆ. ನಿಮ್ಗೆ SUV ಬೇಕಾ, ಸೆಡಾನ್ ಬೇಕಾ, ಹ್ಯಾಚ್ ಬ್ಯಾಕ್ ಬೇಕಾ, ಎಲ್ಲಾ ತರದ ಕಾರ್ಸ್ ಸಿಗುತ್ತೆ. ಓಕೆ. ಸೊ ಆಮೇಲೆ ನಿಮ್ಗೆ ಎಲ್ಲ 0 ಡೌನ್ ಪೇಮೆಂಟ್ ಅಲ್ಲಿ ಆಗ್ತೈತೆ ಕಾರ್ಸ್ ಗಳು. ನಿಮ್ ಪ್ರೊಫೈಲ್ ಬೇಸಿಸ್ ಮೇಲೆ 0 ಡೌನ್ ಪೇಮೆಂಟ್ ಅಲ್ಲಿ. ಸೊ ಇವಾಗ ಆಲ್ ಓವರ್ ಇಂಡಿಯಾದಲ್ಲಿ ತುಂಬಾ ಕಾರ್ 24 ತುಂಬಾ ಸಿಟೀಸ್ ಅಲ್ಲಿ ಇದೆ ಸರ್. ಹೌದು. ಜಕ್ಕೂರು ಒನ್ ಆಫ್ ದ ಬಿಗ್ಗೆಸ್ಟ್ ಅಂತ ಹೇಳ್ಬೋದು ಆಲ್ ಓವರ್ ಇಂಡಿಯಾದಲ್ಲಿ. ಹೌದು. ಎಷ್ಟು ಗಾಡಿಗಳು ನೋಡೋಕೆ ಸಿಗುತ್ತೆ ಸರ್ ಈಗ? ಸರ್ ಈಗ ಜಕ್ಕೂರಲ್ಲಿ ಮೊದಲು 1200 ಇಂದ 1500 ವರ್ಗ ಇತ್ತು ಸ್ಟಾಕ್ಸ್. ಸೊ ಈಗ ನಾವು ಸ್ಟಾಕ್ ಅನ್ನ ಡಿವೈಡ್ ಮಾಡಿದೀವಿ. ಸೊ SUV ಸೆಗ್ಮೆಂಟ್ ಅಂತ ಮಾಡ್ಬಿಟ್ಟು ಜಕ್ಕೂರ್ ಗರುಡ ಮಾಲ್ ಅಲ್ಲಿ ಸೆಗ್ಮೆಂಟ್ ಅಲ್ಲೂ ಚೇಂಜ್ ಮಾಡಿದೀವಿ. ಸೊ ನಿಮ್ಗೆ SUV ಕಾರ್ಸ್ ಬೇಕಂದ್ರೆ ಇಲ್ಲೂ ಸಿಗುತ್ತೆ, ಮತ್ತೆ ನಿಮ್ ಗರುಡ ಮಾಲ್ ಅಲ್ಲೂ ಬೇರೆ ವೆರೈಟಿ ಕಾರ್ಸ್ ನೋಡಬಹುದು. ಆಮೇಲೆ ನಿಮ್ಗೆ ಇಲ್ಲಿ ಇವಾಗ ಸದ್ಯಕ್ಕೆ 800+ ಕಾರ್ಸ್ ಅವೈಲೇಬಲ್ ಇರುತ್ತೆ. 800+. ಹೌದು. ಲಾಸ್ಟ್ ವಿಡಿಯೋ ನಾನು ಮಾಡಿದಾಗ ಸರ್ ಒಂದು ಮಂತ್ ಆಯ್ತು ಅನ್ಕೋತೀನಿ. ಇವಾಗ ಸ್ಟಾಕ್ಸ್ ಎಲ್ಲ ಅಪ್ಡೇಟ್ ಆಗಿದೆ ಹಂಗೆ? ಹೌದೌದು ಸರ್, ಆಲ್ಮೋಸ್ಟ್ ಎಲ್ಲ ನ್ಯೂ ಇನ್ವೆಂಟ್ರೀಸ್ ಐತೆ. ಸೊ ಬೇರೆ ವೆರೈಟೀಸ್ ಕಾರ್ಸ್ ಚೇಂಜ್ ಆಗ್ತಾ ಐತೆ. ಹೊಸ ಇನ್ವೆಂಟ್ರಿ ನಾವು ತಗೊಂತಾ ಇದೀವಿ ಸರ್. ಓಕೆ, ಈಗ ನಾನು ನಾರ್ಮಲ್ ಆಗಿ ಕ್ವಶನ್ ಕೇಳ್ತೀನಿ ಸರ್. ಕಾರ್ 24 140 ಚೆಕ್ ಪಾಯಿಂಟ್ಸ್ ಚೆಕ್ ಮಾಡ್ಬಿಟ್ಟೆ ಗಾಡಿ ಇಟ್ಕೊಳ್ತಾರ ಅಂತ ಹೇಳ್ಬೋದು. ಅಂಡ್ ಕಸ್ಟಮರ್ ಗೆ ಬಂದಂದ್ರೆ ಅದನ್ನ ನೀವು PDF ಅಲ್ಲೇ ಕೊಡ್ತೀರಾ ಸರ್? 140 ಚೆಕ್ ಪಾಯಿಂಟ್ಸ್ ಅಂತ ಹೇಳೋದಾದ್ರೆ ಸರ್ ಏನೇನ್ ಕವರ್ ಆಗುತ್ತೆ ಸರ್ ಇಲ್ಲಿ? ಸರ್ ನಿಮ್ಗೆ ಮೇಜರ್ ಥಿಂಗ್ಸ್ ಲೈಕ್ ಇಂಜಿನ್ ಆಗಿರ್ಲಿ, ಇಂಜಿನ್ ಒಳಗಡೆ ಆಯಿಲ್ ಚೇಂಜ್, ಏರ್ ಫಿಲ್ಟರ್ ಚೇಂಜ್, ಅಥವಾ ಒಂದ್ ಜನರಲ್ ಬೇಸಿಕ್ ಸರ್ವಿಸ್ ಏನಂತಾರೆ, ಯಾವ್ದಕ್ಕೆ ನಾವು ಕಂಪೇರ್ ಮಾಡಿ ಕಾರ್ ಓಡಿಸಬಹುದು ಈ ಇರೋ ಸದ್ಯಕ್ಕೆ. ಸೊ ಅದೆಲ್ಲ 140 ಕ್ವಾಲಿಟಿ ಚೆಕ್ ಪಾಯಿಂಟ್ಸ್ ಎಲ್ಲ ಚೆಕ್ ಆಗಿ ನಮ್ಗೆ ಕಾರ್ ಇಲ್ಲಿ ನಾವು ಹಬ್ಬಲ್ ರಿಜಿಸ್ಟರ್ ಮಾಡ್ತೀವಿ. ಖಂಡಿತ. ಅಂಡ್ ಸರ್ ಇವಾಗ ಬಂದ ನಂತರ ಇಲ್ಲಿ ಜಕ್ಕೂರ್ ಯಾರ್ಡ್ಗೆ ಪ್ಲಸ್ ಪಾಯಿಂಟ್ ಅಂತ ಹೇಳೋದಾದ್ರೆ ಒಂದು ಬ್ರ್ಯಾಂಡಲ್ ಗಾಡಿಗಳು ಒಂದು ಲೈನ್ ಅಲ್ಲಿ ನಿಂತಿರುತ್ತೆ. ಈಗ ಸರ್ ಎಷ್ಟು ಲೇನ್ ಇದೆ ಸರ್ ಇಲ್ಲಿ? ಸರ್ ಇಲ್ಲಿ ನಿಮ್ಗೆ ಆಲ್ಮೋಸ್ಟ್ 10 ಲೇನ್ ಸಿಗುತ್ತೆ ಸರ್. 10 ಲೇನ್. ಪರ್ಟಿಕ್ಯುಲರ್ ಈ ಸೈಡ್ ಅಲ್ಲಿ ಬಂತಂದ್ರೆ ಇವಾಗ ನಾವು ಬರ್ತಿರೋದು ಸ್ವಲ್ಪ ಆ ಕಡೆ ಟರ್ನ್ ಮಾಡಿ ಕ್ಯಾಮ್ರಾ. ಈ ಕಡೆ ಬಂದ್ರೆ ಯಾವ್ದು ಇದೆ ಸರ್? ಸರ್ ಇದು ಬಂದು ನಿಮ್ಗೆ ಎಲ್ಲ SUV ಸೆಗ್ಮೆಂಟ್ಸ್ ಇದು. ಓಕೆ. ಲೈಕ್ ಇಲ್ಲಿ ನೋಡ್ಬೋದು ನೀವು, ನಿಮ್ಗೆ ಕಿಯಾ ಐತೆ, ಡಸ್ಟರ್ ಐತೆ, ಮಹೀಂದ್ರ, ಆಮೇಲೆ ಮೋಸ್ಟ್ ಡಿಮಾಂಡೆಡ್ ಥಾರ್ ಐತೆ. ಸ್ವಲ್ಪ ಹೋದ್ರೆ ನೀವು ಮುಂದೆ ನೋಡ್ಬೋದು, ಥಾರು ಸಿಗುತ್ತೆ ನಿಮ್ಗೆ ಅಲ್ಲಿ. ಅಂಡ್ ಇವೊಂದು ಲಾಸ್ಟ್ ಅಂದ್ರೆ ಇವಾಗ ಥಾರ್ ಸಿಗೋದು ಸ್ವಲ್ಪ ರೇರ್ ಆಗಿದೆ. ಹೌದು. ಇವಾಗ ವೇಟಿಂಗ್ ಪೀರಿಯಡ್ ಇರೋದೆ ಸರ್ ಹೊಸ ಥಾರ್ ತಗೋಬೇಕಂದ್ರೆ. ಇಲ್ಲಿ ನೋಡಬಹುದು ರೆಡ್ ಕಲರ್ ಥಾರ್ ಒಂದಿದೆ. ಅಂಡ್ 4x4 ಅಲ್ವಾ ಸರ್ ಇದು? ಹೌದು ಸರ್, 4x4 ಸಿಗುತ್ತೆ. 4x4. ಅಂಡ್ ಅದಾಯ್ತು ಸರ್ 140 ಚೆಕ್ ಪಾಯಿಂಟ್ಸ್ ಅಂತ ಹೇಳಿದ್ರಿ. ಅಂಡ್ ಜಕ್ಕೂರ್ ಯಾರ್ಡ್ಗೆ ನಿಯರ್ ಬೈ ಈಗ ಯಾರ್ಯಾರು ಬರ್ತಾರೆ ಅವ್ರಿಗೆ ನಿಯರ್ ಆಗುತ್ತೆ ಸರ್. ಇವಾಗ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ವಿಜಯನಗರ ಅವ್ರಿಗೆ ಸರ್ ಅಲ್ಲಿನೂ ಐತೆ. ಸಿಂಗ್ಸಂದ್ರ ಅಲ್ಲಿ ಒಂದು ಹಬ್ ಐತೆ. ಸೊ ಅಲ್ಲೂ ನಿಮ್ಗೆ ಎಲ್ಲ ಮಿಕ್ಸ್ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಐತೆ. ಮಿಕ್ಸ್ ವೆರೈಟಿ. ಹೌದು. ಎಲೆಕ್ಟ್ರಾನಿಕ್ ಸಿಟಿ ಅಲ್ಲಿ ಇರೋರು ಅಲ್ಲಿ ವಿಸಿಟ್ ಮಾಡಿ ಅಲ್ಲೂ ಚೆಕ್ ಮಾಡಬಹುದು. ಬೆಂಗಳೂರಲ್ಲಿ ಎಷ್ಟು ಲೊಕೇಶನ್ ಇದೆ ಸರ್? ಸರ್ 6 ಲೊಕೇಶನ್ಸ್ ಅಲ್ಲಿ ಐತೆ ಸರ್. 6 ಲೊಕೇಶನ್. JP ಯಾರ್ಡ್, ಸಿಂಗ್ಸಂದ್ರ, ಮಾಗಡಿ ರೋಡ್ GT ವರ್ಲ್ಡ್ ಮಾಲ್ ಅಲ್ಲಿ ಒಂದೈತೆ. ನಿಮ್ಗೆ ಗರುಡ ಮಾಲ್ ಅಲ್ಲಿ ಐತೆ. ಇದು ಜಕ್ಕೂರ್ ಒಂದ್ ಬರುತ್ತೆ. ಆಮೇಲೆ ಇನ್ನೊಂದು ಹೊಸದು MG ಮೆಜೆಸ್ಟಿಕ್ ಅಲ್ಲಿ ಗಾಂಧಿನಗರ ಅಂತ ಹೊಸದು ಓಪನ್ ಆಗೈತೆ. ಹೌದಾ? ಸೊ ಅಲ್ಲೂ ನೀವು ಅಲ್ಲಿರೋರು ಅಲ್ಲಿ ಹೋಗಿನೂ ಚೆಕ್ ಮಾಡ್ಬೋದು ಸರ್. ಸರ್ ಯಾವಾಗ ಓಪನ್ ಆಯ್ತು ಸರ್? ಸರ್ ಅದು ರೀಸೆಂಟ್ಲಿ 15 days ಆಯ್ತು.
ಸೊ ಇನ್ನು ಇನಾಗ್ರೇಟ್ ಆಗಿಲ್ಲ ಅನ್ಕೋತೀನಿ. ಇನಾಗ್ರೇಟ್ ಆಗಿಲ್ಲ, ಬಟ್ ಅಲ್ಲಿ ಇನ್ವೆಂಟ್ರಿ ಸ್ಟಾರ್ಟ್ ಆಗೈತೆ. ಸ್ಟಾರ್ಟ್ ಆಗಿ ಅಲ್ಲಿ ಕ್ಲೋಸ್ ಇರೋರು ಅಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊ. ಖಂಡಿತ, ಬಿಕಾಸ್ ಮೆಜೆಸ್ಟಿಕ್ ಅಂತಂದ್ರೆ ತುಂಬಾ ಜನ ಬೇರೆ ಕಡೆಯಿಂದ ಬಂದಿರ್ತಾರಲ್ಲ, ಹೌದೌದು ಅಲ್ಲಿ ಇನ್ವೆಂಟ್ರಿ ಇದೆ ಅನ್ಕೋತೀನಿ. ಹೌದೌದು, ಇನ್ವೆಂಟ್ರಿನೂ ಐತೆ. ಇವಾಗ ಜಾಸ್ತಿ ಜನ ಬಳ್ಳಾರಿಯಿಂದ ಬರ್ತಾರೆ, ಅವ್ರಿಗೆ ಮೇನ್ ಜಂಕ್ಷನ್ ಬರೋದು ಮೆಜೆಸ್ಟಿಕ್. ಟ್ರೈನ್ಸ್ ಅಲ್ಲಿ ಬಂದ ಹಿಡಿತಾರೆ. ಸೊ ಅವ್ರಿಗೆ ಅವ್ರು ಅಲ್ಲಿ ನಿಯರ್ ಬೈ ಆಗುತ್ತೆ ಸರ್. ಜಸ್ಟ್ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇಂದ ಒಂದು 5-6 ಕಿಲೋಮೀಟರ್ಸ್ ಅರೌಂಡ್ ಅಲ್ಲೇ ಐತೆ. ಖಂಡಿತ. ಅಂಡ್ ಪ್ರೈಸಿಂಗ್ ಹೋಗೋದಾದ್ರೆ ಸರ್ ಎಷ್ಟು ರೇಂಜ್ ಇಂದ ಎಲ್ಲಿಂದ ಎಲ್ಲಿವರೆಗೆ ಇದೆ ಸರ್? ಸರ್ ನಮ್ಮ ಹತ್ರ 2 lakhs ಇಂದ ಸ್ಟಾರ್ಟ್ ಐತೆ, ಆಲ್ಮೋಸ್ಟ್ 20 lakhs ವರೆಗೂ ಫಂಡ್. 20 lakhs ವರೆಗೆ ಸರ್. ಹೌದೌದು. ಹಬ್ಬಕ್ಕೆ ಗಣೇಶ ಇಂದ ಹಿಡ್ಕೊಂಡು ದೀಪಾವಳಿಗೆ ತುಂಬಾ ಜನ ಗಾಡಿ ತಗೊಳ್ತಾರೆ. ಹೌದೌದು. ನೀವು ಆಫರ್ ಇಟ್ಟಿದ್ದೀರಾ ಅಂಡ್ ಸ್ಪಿನ್ ದ ವೀಲ್ ಅಂತ ಏನೋ ಹೌದೌದು. ಅಂತ ಏನಿದೆ ಸರ್? ಸರ್ ಸ್ಪಿನ್ ದ ವೀಲ್ ಅಲ್ಲಿ ನಿಮ್ಗೆ ಐಫೋನ್ಸ್ ಇದೆ, ವಾಷಿಂಗ್ ಮಿಷಿನ್, ಟಿವಿ, ಫ್ರಿಡ್ಜ್, ಆಮೇಲೆ ಕಾರ್ ಆಕ್ಸೆಸರೀಸ್ ಐತೆ, ಡೋರ್ ಮ್ಯಾಟ್ಸ್, ಡ್ಯಾಶ್ ಕ್ಯಾಮ್ಸ್, ಟೈರ್ ಇನ್ಫ್ಲೇಟರ್ ಅದೆಲ್ಲ ಸಿಗುತ್ತೆ. ಅಂಡ್ ಇವಾಗ ಮತ್ತೊಂದೇನೋ ಅಡಿಷನಲ್ ಫ್ಲೈಟ್ ಟಿಕೆಟ್. ಹೌದೌದು ಸರ್, ಇಷ್ಟು ರೇಂಜ್ ಅಂತ ಇಟ್ಬಿಟ್ಟು ಕಸ್ಟಮರ್ಸ್ ಗೆ ನಾವು ಫ್ಲೈಟ್ ಟಿಕೆಟ್ ಆಫರ್ ಮಾಡ್ತಾ ಇದೀವಿ. ಇದು ದಿವಾಲಿ ಹಬ್ಬಕ್ಕೆ ಮಾತ್ರ ಸೀಮಿತವಾಗಿದೆ. ಓಕೆ, ಸೊ ಎಷ್ಟು ದಿನ ಇರುತ್ತೆ ಸರ್? ಇದು ನೆಕ್ಸ್ಟ್ ಮಂತ್ 1 week ವರೆಗೂ ಇರ್ಬೋದು. 1 week ವರೆಗೆ ಇರುತ್ತೆ. ಸೊ ಸ್ಪಿನ್ ದ ವೀಲ್ ಅಂತ ಅಪ್ಲಿಕೇಶನ್ ಅಲ್ಲಿ ನಿಮ್ಗೆ ಒಂದು ಸಿಗುತ್ತೆ ನಿಮ್ಗೆ. ಹೌದು, ಅದನ್ನ ಸ್ಪಿನ್ ಮಾಡ್ಕೊಳ್ಳಿ. ಒಬ್ಬರಿಗೆ ಒಂದೇ ಸಲ ಸ್ಪಿನ್ ಮಾಡ್ಬೇಕಾ? ಹೌದೌದು ಸರ್, ಜಸ್ಟ್ ಒಂದು ಆಪ್ಷನ್ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ದೇರ್ ಲಕ್ಸ್. ಅವ್ರ ಲಕ್ ಏನಿರುತ್ತೋ ಅವ್ರ ಇದು. ನಿಮ್ಮ ಲಕ್ ನಿಮ್ಮ ಕೈಯಲ್ಲಿದೆ. ನಿಮ್ ಲಕ್ ನೀವು ಜಸ್ಟ್ ಸ್ಪಿನ್ ಮಾಡ್ಬಿಟ್ಟು ನಿಮ್ಗೆ ಯಾವ ಬರುತ್ತಲ್ಲ, ಇವಂದು ನೀವು ಫ್ಲೈಟ್ ಟಿಕೆಟ್ಸ್ ಎನಿಥಿಂಗ್ ವಾಷಿಂಗ್ ಮಷಿನ್ ಆಗ್ಬಹುದು ಅಂಡ್ ಎಕ್ಸೆಸರೀಸ್ ಆಗ್ಬಹುದು ಅಂಡ್ ಡೊಮೆಸ್ಟಿಕ್ ಫ್ಲೈಟ್ಸ್ ಟಿಕೆಟ್ಸ್ ಆಗ್ಬಹುದು, ಎಲ್ಲಾನು ನಿಮ್ಮ ಸ್ಪಿನ್ ಮಾಡಿದ್ರೆ ನಿಮ್ಮ ಲಕ್ ಏನಿರುತ್ತಲ್ಲ, ನಿಮ್ಮ ಲಕ್ ನ ಟ್ರೈ ಮಾಡ್ಕೋಬಹುದು ಅಂತ ಹೇಳ್ತೀನಿ. ಹೌದು ಸರ್, ಈಗ ಇಲ್ಲಿ ಬಂದ್ರೆ ಸರ್ Cars24 ಫೈನಾನ್ಸ್ ಟೀಮ್ ಅಂತ ವೈಡ್ ರೇಂಜ್ ಅಲ್ಲೇ ಇದೆ. ಆಲ್ಮೋಸ್ಟ್ ತುಂಬಾ ಅವರಿಂದ ತುಂಬಾ ಹೆಲ್ಪ್ ಆಗುತ್ತೆ ಕಸ್ಟಮರ್ ಗೆ, ಬಿಕಾಸ್ 0 DP ಅಲ್ಲಿ ನೀವು ತುಂಬಾ ಕಸ್ಟಮರ್ ಗೆ ಮಾಡ್ಕೊಟ್ಟಿದ್ದೀರಾ. ಹೌದು ಸರ್, ಹೌದು ಸರ್. ಯಾವ ತರ ಇದೆ ಸರ್? ಸರ್ ಇದು ಹೆಂಗಿರುತ್ತೆ ಅಂದ್ರೆ, ಇಟ್ ಡಿಪೆಂಡ್ಸ್ ಆನ್ ಬೇಸಿಕಲಿ ಡಿಪೆಂಡ್ಸ್ ಆನ್ ಯುವರ್ ಪ್ರೊಫೈಲ್ ಸರ್. ನಿಮ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಬನ್ನಿ, 0 ಡೌನ್ ಪೇಮೆಂಟ್ ಅಲ್ಲಿ ಮಾಡಿಸ್ಕೊಡ್ತೀವಿ. 800, 750 ಪ್ಲಸ್ ಸಿಬಿಲ್ ಇದ್ರೆ 0 ಡೌನ್ ಪೇಮೆಂಟ್ ಅಲ್ಲಿ ಆಗಿರುತ್ತೆ. ಬಟ್ ನಿಮ್ದು ಪಕ್ಕ ಪ್ರೂಫ್ ಅಂದ್ರೆ ಪ್ರೊಫೈಲ್ ಬೇಸಿಸ್ ಇರಬೇಕು. ವರ್ಕಿಂಗ್, ಸ್ಯಾಲರಿಡು ಅದು ಡಿಪೆಂಡ್ ಆಗುತ್ತೆ. ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿ ವಿತಿನ್ 6 hours ಅಲ್ಲಿ ಲೋನ್ ಆಗುತ್ತೆ. ವಿದಿನ್ 6 hours? ಹೌದು. ಸೊ ಇದು ಪೇಪರ್ಲೆಸ್? ಪೇಪರ್ಲೆಸ್ ಸರ್, 100% ಪೇಪರ್ಲೆಸ್. ಜಸ್ಟ್ ಸಾಫ್ಟ್ ಕಾಪಿ, ಬರೀ ಕೈ ಬನ್ನಿ, ಜಸ್ಟ್ ಫೋನ್ ಅಲ್ಲಿ ಇಟ್ಕೊಂಡು ಬನ್ನಿ, ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಗೆ ಮಾಡಿಸ್ಕೊಡ್ತೀವಿ. ಸೊ ಅಪ್ಲಿಕೇಶನ್ ಬೇಸ್ಡ್ ಆಗಿರುತ್ತೆ, ಎಲ್ಲ ಅಪ್ಲಿಕೇಶನ್ ಗೊತ್ತಾಗುತ್ತೆ. ಹೌದು. ಈ ಒಂದು ಪ್ರೊಸೆಸ್ ಟು ಪ್ರೊಸೆಸ್ ಕಸ್ಟಮರ್ ಚೆಕ್ ಮಾಡ್ಕೋಬಹುದು ಅಂತ. ಕಸ್ಟಮರ್ ಪ್ಯಾನಲ್ಸ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರ ಸ್ಟೇಜ್ ಯಾವ ಸ್ಟೇಜ್ ಅಲ್ಲಿ ಐತೆ, ಅವ್ರ ಪ್ರೊಸೆಸ್ ಹೆಂಗ್ ನಡೀತೈತೆ, ಹೆಂಗ್ ವರ್ಕ್ ಆಗ್ತೈತೆ ಅಂತ ಅವ್ರಿಗೂ ನೋಟಿಫೈ ಆಗ್ತಾ ಇರುತ್ತೆ, ನಮ್ದಲ್ಲೂ ನೋಟಿಫೈ. ಸೊ ಈಗ ರೇಷೋ ಹೋಗೋದಾದ್ರೆ ಸರ್, ಫಾರ್ ಎಕ್ಸಾಂಪಲ್ 1 ಕಸ್ಟಮರ್ 10 ಕಸ್ಟಮರ್ ಬಂದ್ರೆ ಎಷ್ಟು ಕಸ್ಟಮರ್ಗೆ 0 DPL ಆಗುತ್ತೆ ಸರ್? 8:2 ಬರ್ಬೋದು ಸರ್, ಆರ್ 6:4 ಮ್ಯಾಕ್ಸಿಮಮ್. ಓಕೆ, ಬಟ್ ದ ಮೇನ್ ಥಿಂಗ್ ಇಸ್ ಸಿಬಿಲ್ ಚೆನ್ನಾಗಿದೆ. 0 DPL ಎನಿ ಕಾರ್ ನಿಮ್ಗೆ ಯಾವ್ದು ಯು ನೇಮ್ ಇಟ್, ಆ ಗಾಡಿ ನಿಮ್ಗೆ 0 DPL ಸಿಗುತ್ತೆ. ಬಟ್ ಮೇನ್ ಕಂಡೀಷನ್ ಆಗಿರೋದು ಪ್ರೊಫೈಲೇ ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಇವ್ರು ಟ್ರೈ ಮಾಡ್ತಾರೆ, ಬಿಕಾಸ್ ಇವ್ರದೇ ಫೈನಾನ್ಸ್ ಟೀಮ್ ಆಗಿರೋದ್ರಿಂದ A to Z ಇವರೇ ಚೆಕ್ ಮಾಡ್ಕೊಳ್ತಾರೆ. ಫೈನಾನ್ಸ್ ಅಂದ್ರೆ ಲೋನ್ ಕೂಡ ನಿಮ್ ಕಡೆಯಿಂದ. ಹೌದು ಸರ್, ನಮ್ದು ಪ್ರಯಾರಿಟಿ ಲೋನ್ಸ್ ಐತೆ. ಅದ್ರಲ್ಲಿ ಆಗಿಲ್ಲ ಅಂದ್ರೂ ನಮ್ ಪಾರ್ಟ್ನರ್ ಬ್ಯಾಂಕ್ಸ್ ಐತೆ. ಸೊ ನಾವ್ ಅದ್ನಲ್ಲಿ ಆಗಿಲ್ಲ ಅಂದ್ರೂ ಅದ್ನಲ್ಲಿ ಶಿಫ್ಟ್ ಮಾಡಿ, ಸೊ ಅದ್ನಲ್ಲಾದ್ರೂ ಕೇಸ್ ಮೂವ್ ಮಾಡ್ಬಿಟ್ಟು ಕೊಡ್ತೀವಿ. ಖಂಡಿತ. ಅಂಡ್ ಇವಾಗ ಹಳೆ ಕಸ್ಟಮರ್, ಇವಾಗ ಲೈಕ್ ಸ್ಯಾಂಟ್ರೋ ಆಗ್ಲಿ ಅಥವಾ ಆಲ್ಟೋ ಆಗ್ಲಿ, ಹಳೆ ಗಾಡಿ ಇರುತ್ತೆ ಸರ್, ಅವ್ರದ್ದು ಎಕ್ಸ್ಚೇಂಜ್ ಏನಾದ್ರು ಬೋನಸ್? ಸರ್ 100% ಎಕ್ಸ್ಚೇಂಜ್ ಇರುತ್ತೆ. ಇಟ್ ಡಿಪೆಂಡ್ಸ್ ಆನ್ ನೀವು ಯಾವ ಕಾರ್ ತಿರ್ಗಾ ಪರ್ಚೇಸ್ ಮಾಡ್ತೀರಾ ಅಂತ. ಅದ್ರ ಬೇಸಿಸ್ ಮೇಲೆ ಬೋನಸ್ ಕೊಟ್ ಮಾಡ್ತಾರೆ. ಅಪ್ ಟು ಎಲ್ಲಿವರೆಗೆ ಇರುತ್ತೆ ಸರ್? ಅಪ್ ಟು 20,000 ಬೋನಸ್. 20,000 ಬೇಸ್ಡ್ ಆನ್ ದ ಕಾರ್ ವಿಚ್ ಯು ವಿಲ್ ಬೈ. ನೀವು ಯಾವ್ದು ತಗೊಂತೀರಾ ಅದಕ್ಕೆ ಪ್ರೊಕ್ಯೂರ್ ಮಾಡ್ಬಿಟ್ಟು ಆ ಕಾರ್ ಡಿಪೆಂಡ್ ಮೇಲೆ ನಿಮ್ಗೆ ಬೋನಸ್ ಸಿಗುತ್ತೆ. ಓಕೆ, ಅದು ಬಟ್ ಇವಾಗ ಫಾರ್ ಎಕ್ಸಾಂಪಲ್ ನೋಡಿ ಸರ್, ಇವಾಗ ತಾರ್ ತಗೊಳ್ತೀನಿ ಫಾರ್ ಎಕ್ಸಾಂಪಲ್, ಒಂದ್ ಗಾಡಿ ನಾನು ತಾರ್ ತಗೊಳಕ್ ಬಂದಿರ್ತೀನಿ, ಅಲ್ಲಿ ನೀವು ಕೋಟ್ ಮಾಡ್ತಿರೋದು ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಕಸ್ಟಮರ್ ಇಲ್ಲಿ ಬಂದ್ರೆ ಆ ಗಾಡಿ ಮೇಲೆ ಸ್ಕ್ಯಾನರ್ ಇರುತ್ತೆ. ಸ್ಕ್ಯಾನರ್ ಅಲ್ಲಿ ಅದನ್ನ ಸ್ಕ್ಯಾನ್ ಮಾಡಿದ್ರೆ ಅಪ್ಲಿಕೇಶನ್ ಅಲ್ಲಿ ಆ ಗಾಡಿ ಪ್ರೈಸ್ ಡೀಟೇಲ್ A to Z ಸಿಗುತ್ತೆ. ಓಕೆ, ಫಾರ್ ಎಕ್ಸಾಂಪಲ್ ಆ ಕಾರ್ದು 1 ಲಕ್ಷ ಅಂತ ಇಟ್ಕೊಳ್ಳೋಣ ಪ್ರೈಸ್. ಸೊ ಇಲ್ಲಿ ಬಂದ ನಂತರ ನೀವು ಎಕ್ಸಿಕ್ಯೂಟಿವ್, ನಾನು ಕಸ್ಟಮರ್ ಆಗಿರ್ತೀನಿ, ನನ್ನ ನೀವು ಗೈಡ್ ಮಾಡ್ಬಿಟ್ಟು 10 ಲಕ್ಷದ ಮೇಲೆ ಫಿಕ್ಸ್ ಆಗಿರತ್ತಾ ಅಥವಾ ಏನಾದ್ರು ಡಿಸ್ಕೌಂಟ್ ಏನಾದ್ರು ಸಿಗುತ್ತಾ ಸರ್? ಅದು ಕಾರ್ ಏಜ್ನಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸರ್. ಇಟ್ ಡಿಪೆಂಡ್ಸ್ ಆನ್ ದ ಕಾರ್ ಏಜ್ನಿಂಗ್. 100% ಸಿಗುತ್ತೆ. ಕಾರ್ ಏಜ್ನಿಂಗ್ ಮೇಲೆ ಅದೆಷ್ಟು ಸಿಗ್ಬೋದು ಅಂತ ಅವಾಗ ಗೊತ್ತಾಗುತ್ತೆ. ಈಗ ನಾನು ಕಸ್ಟಮರ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಟೆ ಸರ್. ಇವಾಗ ನಾನು ಯೂಟ್ಯೂಬರ್ ಆಗಿರ್ತೀನಿ ಅಥವಾ ಒಂದು ನನ್ನ ಚಾನಲ್ ನೋಡ್ಕೊಂಡು ಕಸ್ಟಮರ್ ಸಬ್ಸ್ಕ್ರೈಬರ್ ಬಂದಿರ್ತಾರೆ, ಸಬ್ಸ್ಕ್ರೈಬರ್ಗೆ ಅವ್ರಿಗೆ ಏನಾದ್ರು ಆಫರ್ ಕೊಡ್ತೀರಾ ಹೆಂಗೆ? ಹೌದು ಸರ್, ಕೊಡ್ತೀವಿ ಸರ್.
ಅಂದ್ರೆ ಇವಾಗ ಈ ಫಾರ್ ಎಕ್ಸಾಂಪಲ್ ಒಂದ್ ಗಾಡಿ ಮೇಲೆ 10 ಲಕ್ಷ ಆಗಿರುತ್ತೆ ಅಂತಂದ್ರೆ ಹಾ. ಅದು ಫಿಕ್ಸ್ ಆಗಿರುತ್ತೆ, ಬಟ್ ಮ್ಯಾನೇಜರ್ ರಿಕ್ವೆಸ್ಟ್ ಹೌದು ಮಾಡ್ಕೊಂಡು ಸರ್, ನಾವ್ ಮಾಡ್ಬೋದು. ಕೂಪನ್ಸ್ ಇರುತ್ತೆ, ಬೇಸಿಕಲಿ ಕೂಪನ್ಸ್ ಅವೈಲೇಬಲ್ ಇರುತ್ತೆ. ಹ್ಮ್. ಡಿಪೆಂಡ್ ಮಾಡಿ ಅವ್ರು ಯಾವ್ದು ಕಾರ್ ತಗೊಂತಾರೋ ಅದ್ರ ಮೇಲೆ ಡಿಪೆಂಡ್ ಮಾಡಿ ನಾವು ಕೂಪನ್ಸ್ ಅಪ್ಲೈ ಮಾಡಿಸ್ಬೋದು. ಖಂಡಿತ. ಬಟ್ ಹೌದು. ನಿಮ್ಮ ಕಡೆಯಿಂದ ಏನಾಗಿರುತ್ತೆ ಅದು ಮ್ಯಾಕ್ಸಿಮಮ್ ಡಿಸ್ಕೌಂಟ್ ನೀವು ಮಾಡ್ಕೊಡ್ತೀರಾ? ಹೌದು ಸರ್, ಹೌದು. ಓಕೆ. ಅಂಡ್ ಆಯ್ತು ಸರ್, ಇವಾಗ 800 ವೈಡ್ ರೇಂಜ್ ಆಫ್ ಕಲೆಕ್ಷನ್ಸ್ ಇದೆ, 800 ಅದಾದ ಹೌದು. ನಂತರ ನೆಕ್ಸ್ಟ್ ಈ ಒಂದು ಎಕ್ಸ್ಚೇಂಜ್ ಆಫರ್ ಕೂಡ ಇದೆ ಅಂತ ನಮ್ಮ ಹತ್ರ ಹೇಳ್ತಿದ್ರೆ. ಐತೆ. ಹೌದು ಸರ್. ಅದರಲ್ಲಿ ಆ ಗಾಡಿ ಮೇಲೆ ಫಾರ್ ಎಕ್ಸಾಂಪಲ್ ನೀವು ಆಲ್ಟೋ ತಗೊಳ್ತಿದ್ರೆ ಅಥವಾ ಆಲ್ಟೋ ನಿಮ್ಮ ಹತ್ರ ಇದ್ರೆ, ನೀವು ಬೇರೆ ಅಪ್ಡೇಟ್ ಹೋಗ್ತಿದ್ರೆ 4 ಲಕ್ಷ ಗಾಡಿ ಆಗಿದ್ರೆ ಆಲ್ಟೋದ್ ಏನ್ ಪ್ರೈಸ್ ಇರುತ್ತೆ ಅದು ಡಿಸ್ಕೌಂಟ್ ಆಗ್ಬಿಟ್ಟು ಈ ಗಾಡಿ ಪೇ ಮಾಡ್ಬೇಕಾಗಿರುತ್ತಲ್ವಾ ಸರ್? ಹೌದು ಸರ್, ಹೌದು. ನಿಮ್ಗೆ ಪ್ರೊಕ್ಯೂರ್ಮೆಂಟ್ ಟೀಮ್ ಡಿಫ್ರೆಂಟ್ ಇರುತ್ತೆ. ನಿಮ್ಮ ಅಮೌಂಟ್ ರಿಸೀವ್ ಆದ್ಮೇಲೆ ನೀವು ನಮ್ಮ ಹತ್ರ ಪೇ ಮಾಡಿ ತಗೊಳ್ಬೇಕಾಗುತ್ತೆ. ಆ ತರ ಇದು ಡಿಪೆಂಡ್ ಪ್ರೊಕ್ಯೂರ್ಮೆಂಟ್ ಟೀಮಿಗೆ ಹೋದ ನಂತರ ನೆಕ್ಸ್ಟ್ ಇಲ್ಲಿ ಬರುತ್ತೆ, ಸೆಲ್ಲಿಂಗ್ ಬರುತ್ತೆ. Okay, ಹೌದು. ಆ ತರ. ನೀವ್ ಯಾವ್ದು ತಗೊಂತೀರಾ So, ಅದ್ರ ಇವಾಗ ಮೇಲೆ ಗಾಡಿ ನೀವು ಕಸ್ಟಮರ್ ಅಂತ ತಗೊಳ್ತೀರಾ, ಅವಾಗ್ಲೂ ನೀವು 140 ಚೆಕ್ ಮಾಡಿ? ಹೌದು ಸರ್, ಅದು 140 ಚೆಕ್ ಪಾಯಿಂಟ್ಸ್ ಮೇಲೆ ಸ್ಟ್ಯಾಂಡ್ ಆದ್ರೆ ಮಾತ್ರ ನಾವು ಕಸ್ಟಮರ್ ಹತ್ರನು ಬೈ ಮಾಡೋದು. ಖಂಡಿತ. ಹೌದು. ಓಕೆ, ನೋಡಿದ್ರಲ್ಲ, ನೀವು ಯಾರು ನಿಮ್ಮ ಡ್ರೀಮ್ ಗಾಡಿ ಇಲ್ಲೇ ಇರುತ್ತೆ, ನೀವು ಬಂದು ಬೈ ಮಾಡ್ಕೋಬಹುದು. ಇದ್ರ ಜೊತೆ ನಿಮಗೆ ಕೂಪನ್ ಸಿಗುತ್ತೆ ಅಂಡ್ ಡೊಮೆಸ್ಟಿಕ್ ಫ್ಲೈಟ್ಸ್ ಅಂಡ್ ಸ್ಪಿನ್ ದ ವೀಲ್ ಅಂತ ಇರುತ್ತೆ. ಇದ್ರ ವೆರೈಟಿ ಆಫ್ ಆಫರ್ ಇದೆ ಅಂತ ಹೇಳ್ತಿದ್ದೀನಿ. ವಿಡಿಯೋ ಯಾರು ಕಾರ್ ತಗೊಳ್ಳೋರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಅಂಡ್ ವಿಡಿಯೋ ಇಷ್ಟ ಆದ್ರೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.